ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದಿ GK ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್. ಈಗ ನಾವು ಜೂನ್ 27 ಮತ್ತು 28 2024ನೇ ಸಾಲಿನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಕುರಿತು ಚರ್ಚೆ ಮಾಡೋಣ. ನಿಮಗೆಲ್ಲ ಗೊತ್ತಿರಲಿ, ಪ್ರತಿದಿನ ನಾನು ಕನ್ನಡದ ಪ್ರಜಾವಾಣಿ ಸೇರಿದಂತೆ ಕನ್ನಡದ ಇತರ ಎಲ್ಲ ನ್ಯೂಸ್ ಪೇಪರ್ಗಳು, ಇಂಗ್ಲೀಷ್ನ ದಿ ಹಿಂದ್ ಮತ್ತು ಇಂಗ್ಲೀಷ್ನ ಇತರ ಎಲ್ಲ ನ್ಯೂಸ್ ಪೇಪರ್ಗಳ ಜೊತೆಗೆ ಕೇಂದ್ರ ಸರ್ಕಾರ ಪ್ರತಿದಿನ ಅಪ್ಡೇಟ್ ಮಾಡ್ತಕ್ಕಂಥ PIB ನ್ಯೂಸ್ ಪೇಪರ್ಗಳ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಹಾಗಾದರೆ ಇವತ್ತಿನ ಕ್ವಶ್ಚನ್ ನಂಬರ್ 1 ಏನಿದೆ ಅಂತ ನೋಡೋಣ ಬನ್ನಿ. ನೋಡಿ, ನಾವು ಪ್ರತಿ ವರ್ಷ ಕೆಳಗಿನ ಯಾವ ದಿನದಂದು ಸೂಕ್ಷ್ಮ ಸಣ್ಣ ಮಧ್ಯಮ ಉದ್ಯಮಗಳ ದಿನ ಅಂದರೆ MSME ದಿನವನ್ನಾಗಿ ಆಚರಣೆ ಮಾಡ್ತೀವಿ? ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ 3, ಜೂನ್ 27. ಹಾಗಾದರೆ ಇದರ ಬಗ್ಗೆ ನ್ಯೂಸ್ ಪೇಪರಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದರು. ಸೊ ಈ ವರ್ಷದ ಥೀಮ್ ಆಗಿರ್ಬೋದು, ಇದರ ಸಂಪೂರ್ಣ ಡೀಟೇಲ್ಸನ್ನು ಕುರಿತು ನಾವು ನೋಡೋಣ. ಇಲ್ಲಿ ಗಮನಿಸಬೇಕಾಗಿರತಕ್ಕಂಥ ಮಾಹಿತಿ 2017. ನೋಡಿ, 2017ರಿಂದ ನಾವು ಪ್ರತಿ ವರ್ಷ ಜೂನ್ 27ನೇ ತಾರೀಕನ್ನು ಸೂಕ್ಷ್ಮ ಸಣ್ಣ ಮಧ್ಯಮ ಉದ್ಯಮಗಳ ದಿನವನ್ನಾಗಿ ಆಚರಣೆ ಮಾಡ್ತಾ ಇದ್ದೀವಿ. ಗಮನಿಸಿ, 2017ರಿಂದ ಈ ದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಓಕೆ, ಸೊ ಹಾಗಾದರೆ ಈ ದಿನದ ಪ್ರಮುಖ ಉದ್ದೇಶವೇನೆಂದರೆ ದೇಶದ ಆರ್ಥಿಕ ಅಭಿವೃದ್ಧಿ ಮತ್ತು ಉದ್ಯೋಗದ ಸೃಷ್ಟಿಗೆ MSME ವಲಯದ ಕೊಡುಗೆಯನ್ನು ಎತ್ತಿ ತೋರಿಸುತ್ತದೆ. ನೋಡಿ, ಆರ್ಥಿಕತೆ ಮತ್ತು ಉದ್ಯೋಗದ ಸೃಷ್ಟಿ ಈ ಎರಡಕ್ಕೆ MSMEಯ ವಲಯ ಏನಿದೆ ಆ ವಲಯದ ಕೊಡುಗೆಯನ್ನು ಇಲ್ಲಿ ಗುರುತಿಸಲಾಗುತ್ತದೆ. ಅಷ್ಟೇ ಅಲ್ಲದೆ ವಿಶ್ವಸಂಸ್ಥೆ ಯುನೈಟೆಡ್ ನೇಷನ್, ಓಕೆ, ಸೊ ವಿಶ್ವಸಂಸ್ಥೆಯ ಪ್ರಕಾರ MSMEಗಳು 90%ರಷ್ಟು ವ್ಯವಹಾರಗಳನ್ನು ನಡೆಸುತ್ತದೆ. ಅದರ ಜೊತೆಗೆ 60ರಿಂದ 70%ರಷ್ಟು ಉದ್ಯೋಗಗಳು ಅದರಿಂದ ಸೃಷ್ಟಿಯಾಗ್ತವಿದ್ದಾವೆ. ಸೊ ವಿಶ್ವದಾದ್ಯಂತ ಒಟ್ಟು ದೇಶೀಯ ಉತ್ಪನ್ನ, ನೋಡಿ, ಒಟ್ಟು ದೇಶೀಯ ಉತ್ಪನ್ನ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ ಕರಿತೀವಿ. ಸೊ ಇದಕ್ಕೆ ಸಂಬಂಧಪಟ್ಟಂತೆ 50%ರಷ್ಟು ಪಾಲನ್ನು ಹೊಂದಿದೆ. ನೋಡಿ, MSME ವಿಶ್ವದ GDPಯಲ್ಲಿ 50% ಪಾಲನ್ನು ಹೊಂದಿರತಕ್ಕಂಥದ್ದನ್ನು ವರದಿ ಮಾಡಿದೆ. ಸೊ ಎಲ್ಲ ಮಾಹಿತಿ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಅತಿ ದೊಡ್ಡ ವಲಯ, ಅರ್ಧ ವಲಯ ಅಂತ ನಾವು ಗುರುತಿಸಬಹುದು ಇದನ್ನು. ಓಕೆ, GDPಗೆ 50%ರಷ್ಟು ಕೊಡುಗೆಯನ್ನು ನೀಡುತ್ತದೆ. ಇನ್ನು MSME ದಿನದ ಹಿನ್ನೆಲೆಯನ್ನು ನಾವು ತಿಳ್ಕೊಳ್ಳೋಣ. ಏಪ್ರಿಲ್ 6ರಂದು 2017ರಂದು ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ ಅಂದರೆ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಜೂನ್ 27ನ್ನು ಮೈಕ್ರೋ ಸ್ಮಾಲ್ ಮೀಡಿಯಂ ಎಂಟರ್ಪ್ರೈಸಸ್ ದಿನವನ್ನಾಗಿ ಆಚರಿಸಲು ನಿರ್ಣಯವನ್ನು ಅಂಗೀಕರಿಸಲಾಗುತ್ತದೆ. ನೋಡಿ, ಯಾವಾಗ? ಏಪ್ರಿಲ್ 6, 2017ರಂದು. ಅದೇ ವರ್ಷ 2017 ಜೂನ್ 27ರಂದು ಈ ದಿನವನ್ನು ಆಚರಣೆ ಮಾಡಲಾಯಿತು. ಹಾಗಾದರೆ ಈ ವರ್ಷದ ಥೀಮ್ ಏನು ಅಂತ ಕೇಳಿದ್ರೆ, ನೋಡಿ, ಈ ವರ್ಷದ ಥೀಮ್ MSMEs ಆ್ಯಂಡ್ ದ SDG. ನೋಡಿ, ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್, ಸುಸ್ಥಿರ ಅಭಿವೃದ್ಧಿ ಗುರಿಗಳಿಗೆ ಸಂಬಂಧಪಟ್ಟಂತೆ MSMEಗಳನ್ನು ಲಿಂಕ್ ಮಾಡುವುದು ಈ ವರ್ಷದ ಪ್ರಮುಖ ಥೀಮ್ ಆಗಿದೆ. ಗಮನಿಸಿ, MSMEಗಳು ಮತ್ತು SDG ಎಂಬುದು ಥೀಮ್ ಆಗಿದೆ. ಸೊ ನೋಡಿ, ಸುಸ್ಥಿರ ಅಭಿವೃದ್ಧಿ ಗುರಿಯನ್ನು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ 2017ರಲ್ಲಿ ಅಂಗೀಕರಿಸಿದೆ. ಗಮನಿಸಿ, SDGಗಳನ್ನು 2015ರಲ್ಲಿ ಅಂಗೀಕರಿಸಿರತಕ್ಕಂಥದ್ದು. ಸೊ ಇದು ಮುಖ್ಯವಾಗಿ 17 ಗುರಿಗಳನ್ನು ಹೊಂದಿದೆ. ಅದರಲ್ಲಿ ಬಡತನದ ಅಂತ್ಯವಾಗಿರ್ಬೋದು, ನಮ್ಮ ಭೂಮಿಯನ್ನು ರಕ್ಷಿಸುವುದಾಗಿರ್ಬೋದು, ಜೊತೆಗೆ 2030ರ ವೇಳೆಗೆ ಸಾಧಿಸಬೇಕಾದ ಅಂತಾರಾಷ್ಟ್ರೀಯ ಸಮುದಾಯಕ್ಕೆ ಶಾಂತಿ ಮತ್ತು ಸಮೃದ್ಧಿಯನ್ನು ಖಾತ್ರಿಪಡಿಸುವ ಉದ್ದೇಶಗಳೊಂದಿಗೆ ಹಲವಾರು ಉದ್ದೇಶಗಳನ್ನು ಹೊಂದಿದೆ. ಒಟ್ಟು 17 ಗುರಿಗಳನ್ನು ಹೊಂದಿದೆ. ಈ 17 ಗುರಿಗಳು ಸುಸ್ಥಿರ ಅಭಿವೃದ್ಧಿ ಗುರಿಗಳು. 2015ರಲ್ಲಿ ಇದನ್ನು ನಾವು ಸಾಧನೆ ಮಾಡೋದಕ್ಕೆ ಗುರಿಯನ್ನು ಹಾಕಿಕೊಂಡಿದ್ದೇವೆ. ಸೊ ಎಲ್ಲ ಪಾಯಿಂಟ್ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾದರೆ ಭಾರತದಲ್ಲಿ MSMEಯ ವ್ಯಾಖ್ಯಾನವನ್ನು ಕುರಿತು ನಾವು ನೋಡೋದಾದರೆ, ಅಕ್ಟೋಬರ್ 2, 2006ರಂದು ಜಾರಿಗೆ ಬಂದ ಮೈಕ್ರೋ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಅಭಿವೃದ್ಧಿ MSMED ಕಾಯ್ದೆ, ನೋಡಿ, 2006 ಭಾರತದಲ್ಲಿ MSME ವಲಯವನ್ನು ವ್ಯಾಖ್ಯಾನಿಸುತ್ತದೆ. ನೋಡಿ, 2006ರಲ್ಲಿ ಅಂದರೆ 2006 ಅಕ್ಟೋಬರ್ 2ರಂದು MSME ಕಾಯ್ದೆ ಜಾರಿಗೆ ಬಂದಿದೆ. ಇದು ಕೂಡ ತುಂಬ ಇಂಪಾರ್ಟೆಂಟು. ಪ್ರಸ್ತುತ MSMEಗಳನ್ನು ಸಸ್ಯ ಮತ್ತು ಯಂತ್ರೋಪಕರಣಗಳಲ್ಲಿ ಹೂಡಿಕೆ, ವಾರ್ಷಿಕ ವಹಿವಾಟು ಅಂದರೆ ಮಾರಾಟ ಎಂಬ ಅವಳಿ ಮಾನದಂಡಗಳ ಮೇಲೆ ವ್ಯಾಖ್ಯಾನಿಸಲಾಗುತ್ತದೆ. ನೋಡಿ, ಈ ಥರದ ಪಾಯಿಂಟ್ಗಳು ಇಂಪಾರ್ಟೆಂಟ್ ಆಗುತ್ತೆ. ಇವೆಲ್ಲವೂ ನಿಮಗೆ ಸೊ ಹೇಳಿಕೆ ರೂಪದಲ್ಲಿ ಈಗ ಟ್ರೆಂಡ್ಲಿ ಏನು ಎಕ್ಸಾಮ್ಗಳಿದ್ದಾವೆ ಈ ಎಕ್ಸಾಮ್ಗಳಿಗೆ ಬೇಕಾಗುತ್ತೆ ಇವೆಲ್ಲ. ಸೊ ಅಂದರೆ MSMEಗಳನ್ನು ಸಸ್ಯ ಮತ್ತು ಯಂತ್ರೋಪಕರಣಗಳಲ್ಲಿ ಹೂಡಿಕೆ ಮತ್ತು ವಾರ್ಷಿಕ ವಹಿವಾಟು ಈ ಅವಳಿ ಮಾನದಂಡಗಳ ಮೇಲೆ ಸೊ MSMEಯನ್ನು ನಾವು ವ್ಯಾಖ್ಯಾನಿಸ್ತೀವಿ. ಹಾಗಾದರೆ
ಸೊ ಜುಲೈ 1, 2020 MSMEಗೆ ಅಂದರೆ 2006ರ ಕಾಯ್ದೆ ಏನಿತ್ತು, MSME ಕಾಯ್ದೆ 2006. ಸೊ ಈ ಕಾಯ್ದೆಗೆ ತಿದ್ದುಪಡಿ ತರಲಾಗುತ್ತದೆ. ಯಾವಾಗ ಜುಲೈ 1, 2020 ಜಾರಿಗೆ ಬಂದಂತೆ ತಿದ್ದುಪಡಿ ಮಾಡಿ ಸೊ MSMED ಕಾಯ್ದೆಯ ಪ್ರಕಾರ ವರ್ಗೀಕರಿಸಲಾಗಿದೆ. ಏನು? ಸೊ ಉದ್ಯಮಗಳ ವರ್ಗೀಕರಣ ಮಾಡಲಾಗಿದೆ. ಗಮನಿಸಿ, ಸ್ಥಾವರ ಮತ್ತು ಯಂತ್ರೋಪಕರಣಗಳಲ್ಲಿ ಹೂಡಿಕೆ ಮಿತಿ ಎಷ್ಟಿದೆ, ವಾರ್ಷಿಕ ವಹಿವಾಟು ಮಿತಿ ಎಷ್ಟಿರಬೇಕು ಅದರದ್ದು. ಸೊ ನೋಡಿ, ಅದೇನಾದರೂ ಮೈಕ್ರೋ ಎಂಟರ್ಪ್ರೈಸಸ್ ಅನಿಸ್ಕೊಳ್ಬೇಕಾದ್ರೆ ಸೊ ಗರಿಷ್ಠ 1 ಕೋಟಿ ಮಿತಿ ಇರಬೇಕು. ನೋಡಿ, ಹೂಡಿಕೆ 1 ಕೋಟಿ ಇರಬೇಕು, ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ಸರ್. ವಾರ್ಷಿಕ ವಹಿವಾಟು 5 ಕೋಟಿಗಿಂತ ಹೆಚ್ಚಿರಬಾರದು. ಇನ್ನು ಸಣ್ಣ ಉದ್ಯಮ ಅನಿಸ್ಕೊಳ್ಬೇಕಾದ್ರೆ ಅದು 1 ಕೋಟಿಗೂ ಅಧಿಕ ಹಾಗೂ 10 ಕೋಟಿ ರೂಪಾಯಿ ಒಂದು ಹೂಡಿಕೆ ಇರಬೇಕಾಗುತ್ತೆ. 50 ಕೋಟಿಗಿಂತ ಹೆಚ್ಚು ಆಗಿರಬೇಕು ಎಂಬುದು ಇಲ್ಲಿ ಗಮನಿಸಬೇಕು, ಹೆಚ್ಚಿರಬಾರದು ಎಂಬುದು. ಇನ್ನು ಮಧ್ಯಮ ಉದ್ಯಮಗಳು ಅಂತ ಕೇಳಿದರೆ, ಸಣ್ಣ ಉದ್ಯಮಗಳು, ಮಧ್ಯಮ ಉದ್ಯಮಗಳು ಅಂದರೆ ಇದು 10 ಕೋಟಿಗೂ ಅಧಿಕ ಹಾಗೂ 50 ಕೋಟಿಗೂ ಒಂದು ಲಿಮಿಟಲ್ಲಿ ಹೂಡಿಕೆ ಇರಬೇಕಾಗುತ್ತೆ. ಇನ್ನು ಮಿತಿ ನೋಡೋದಾದರೆ 50 ಕೋಟಿಗೂ ಹೆಚ್ಚು, 250 ಕೋಟಿಗೂ ಕಡಿಮೆ. ಸೊ ಈ ಮಿತಿಯಲ್ಲಿದ್ದರೆ ಅದು ಮಧ್ಯಮ ಉದ್ಯಮಗಳ ಕೈಗಾರಿಕೆ ಅನಿಸಿಕೊಳ್ಳುತ್ತದೆ. ಸೊ ಎಲ್ಲ ಪಾಯಿಂಟ್ ನಿಮಗೆ ಎಕ್ಸಾಮಿಗೆ ಇಂಪಾರ್ಟೆಂಟ್ ಆಗುತ್ತೆ, ನೆನಪಿರಬೇಕು. ನೆಕ್ಸ್ಟ್ ನಾವು 2ನೇ ಕ್ವಶನ್ ನೋಡೋಣ. ನೋಡಿ, PGTI ಅಂದರೆ ಪ್ರೊಫೆಷನಲ್ ಗಲ್ಫ್ ಟೂರ್ ಆಫ್ ಇಂಡಿಯಾದ ನೂತನ ಅಧ್ಯಕ್ಷರಾಗಿ ಯಾರು ಆಯ್ಕೆಯಾಗಿದ್ದಾರೆ? ಸರಿಯಾದಂಥ ಉತ್ತರ ಕಪಿಲ್ ದೇವ್. ನೀವು ನೋಡಿ, ಕಪಿಲ್ ದೇವ್ ಕ್ರಿಕೆಟ್ಗೆ ಸಂಬಂಧಪಟ್ಟಿದ್ದಾರೆ. ಸೊ ಆದರೆ ಇಲ್ಲಿ ಗಲ್ಫ್ ಟೂರ್ ಆಫ್ ಇಂಡಿಯಾ ಅಂತ ಕೊಟ್ಟಿದ್ದಾರೆ. ಅಂದರೆ ಗಲ್ಫ್ ಟೂರ್ ಆಫ್ ಇಂಡಿಯಾದ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿರ್ತಕ್ಕಂಥದ್ದು ಗಾಲ್ಫ್ ಕಂಟ್ರಿಗಳು ಏನು ಬರ್ತವೆ ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಆಗಿರ್ಬೋದು. ಅದರ ಜೊತೆಗೆ ಗಾಲ್ಫ್ ಕ್ರೀಡೆಗೆ ಸಂಬಂಧಪಟ್ಟಂತೆ ಕಪಿಲ್ ದೇವ್ ಅವರನ್ನು ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗಿದೆ. ಸೊ ಇಲ್ಲಿ ಗಮನಿಸಬಹುದು, ಕಪಿಲ್ ದೇವ್ ಟೇಕ್ಸ್ ಓವರ್ ಆ್ಯಸ್ ಪ್ರೆಸಿಡೆಂಟ್ ಆಫ್ ಪ್ರೊಫೆಷನಲ್ ಗಾಲ್ಫ್ ಟೂರ್ ಆಫ್ ಇಂಡಿಯಾ. ಸೊ ಇಲ್ಲಿ ಪ್ರೆಸಿಡೆಂಟ್ ಆಗಿ ಆಯ್ಕೆಯಾಗಿರತಕ್ಕಂಥ ಮಾಹಿತಿ ನೀಡಲಾಗಿದೆ. ಸೊ ಇವರು ಕ್ರಿಕೆಟ್ಗೆ ಸಂಬಂಧಪಟ್ಟಿದ್ದರೂ ಕೂಡ ಗಾಲ್ಫ್ನ ಒಂದು ಇಂಡಿಯಾದ ಸಂಬಂಧಪಟ್ಟಂತೆ ಅಲ್ಲಿ ಅಧ್ಯಕ್ಷರಾಗಿದ್ದಾರೆ ಎಂಬುದು ಗಮನಿಸಬೇಕು. ಸೊ ಕನ್ಫ್ಯೂಸ್ ಆಗ್ತಕ್ಕಂಥ ಚಾನ್ಸಸ್ ಇದೆ, ಇವನು ಕೊಡ್ತಾರೆ ಎಕ್ಸಾಮಿಗೆ, ನೆನಪಿರಬೇಕು. ನೋಡಿ, PGTIನ ಹೊಸ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. 1983ರ ಪುರುಷರ ಕ್ರಿಕೆಟ್ ವಿಶ್ವಕಪ್ ವಿಜೇತ ತಂಡದ ನಾಯಕರಾಗಿದ್ದಂತಹ ಕಪಿಲ್ ದೇವ್ ಅವರು ಕಳೆದ 3 ವರ್ಷಗಳಿಂದ PGTIಯ ಆಡಳಿತ ಮಂಡಳಿಯ ಉಪಾಧ್ಯಕ್ಷ ಮತ್ತು ಸದಸ್ಯರಾಗಿದ್ದರು. ಅವರು ತಮ್ಮ ಸರ್ವಾಂಗೀಣ ಕ್ರಿಕೆಟ್ ಸಾಮರ್ಥ್ಯಕ್ಕಾಗಿ ಹರಿಯಾಣದ ಹರಿಕೇನ್ ಎಂಬ ಒಂದು ಹೆಸರು ಕೂಡ ಇವರು ಹೊಂದಿದ್ದಾರೆ. ನೋಡಿ, ಹರಿಕೇನ್ ಸೊ ಪಂಜಾಬ್ ಮತ್ತು ಹರಿಯಾಣದಲ್ಲಿ ಕಂಡುಬರತಕ್ಕಂಥ ಒಂದು ಜೌಗು ಪ್ರದೇಶವೂ ಕೂಡ ಒಂದು ಸ್ಥಳ. ಸೊ ಹರಿಕೇನ್ ಎಂಬ ಹೆಸರನ್ನು ಕೂಡ ಇವರು ಹೊಂದಿದ್ದಾರೆ. ಇನ್ನು ನೋಡಿ, ಲೂಯಿಸ್ ಕಿಂಬರ್ ನೋಡಿ, ಒಂದು ಓವರ್ನಲ್ಲಿ ಇತ್ತೀಚೆಗೆ ಅಂದರೆ ಲೂಯಿಸ್ ಕಿಂಬರ್ ಎಂಬತಕ್ಕಂಥವರು ಕೇವಲ ಒಂದೇ ಓವರ್ನಲ್ಲಿ 43 ರನ್ ಗಳಿಸಿದ್ದಾರೆ. ಸೊ ಈ ಮೂಲಕ ಇತಿಹಾಸವನ್ನು ನಿರ್ಮಿಸಿದ್ದಾರೆ. ರಾಬಿನ್ಸ್ ಅವರ 13ನೇ ಓವರ್, ಸೊ ರಾಬಿನ್ಸ್ ಅವರು ಮಾಡಿದಂಥ 13ನೇ ಓವರ್ನಲ್ಲಿ ಸೊ ಇಲ್ಲಿ ಗಮನಿಸಬಹುದು, ಒಟ್ಟು ಅವರು 43 ರನ್ಗಳನ್ನು ದಾಖಲಿಸಿದ್ದಾರೆ. ಈ ಮೂಲಕ ಲೂಯಿಸ್ ಕಿಂಬರ್ ಸೊ ಒಂದೇ ಓವರ್ನಲ್ಲಿ 43 ರನ್ ಬಾರಿಸಿದ ಏಕೈಕ ವಿಶ್ವದ ಬ್ಯಾಟ್ಸ್ಮನ್ ಎಂಬ ಹೆಗ್ಗಳಿಕೆ ಇವರ ಹೆಸರಿನಲ್ಲಿ ಇದೆ. ಸೊ ಇವರು ಮೊನ್ನೆ ನಡೆದಂಥ ಕ್ರೀಡೆಯಲ್ಲಿ ಸಾಧನೆಯನ್ನು ಮಾಡಿದ್ದಾರೆ. ಸೊ ಇದು ಕೂಡ ಇಂಪಾರ್ಟೆಂಟು, ನೆನಪಿಟ್ಕೊಳ್ಳಿ. ಓಕೆ, ಸೊ ನೆಕ್ಸ್ಟ್ ನಾವು 3ನೇ ಕ್ವಶನ್ ನೋಡೋಣ. ಪ್ಲಾಸ್ಟಿಕ್ ತ್ಯಾಜ್ಯದಿಂದ ರಸ್ತೆಯನ್ನು ಹೊಂದಿರುವ ದೇಶದ 2ನೇ ಮಿಲಿಟರಿ ನಿಲ್ದಾಣ ಯಾವುದು? ನೋಡಿ, ಪ್ಲಾಸ್ಟಿಕ್ ತ್ಯಾಜ್ಯ, ನೋಡಿ ಪ್ಲಾಸ್ಟಿಕ್ ವೇಸ್ಟ್ ಅಂತ ಕರಿತೀವಿ. ಸೊ ಪ್ಲಾಸ್ಟಿಕ್ನ ವೇಸ್ಟ್ನಿಂದಾಗಿ ರಸ್ತೆಯನ್ನು ನಿರ್ಮಾಣ ಮಾಡಿದಂತಹ 2ನೇ ಮಿಲಿಟರಿ ನಿಲ್ದಾಣ ಯಾವುದು ಅಂತ ಕೇಳಿದರೆ ಅದು ಆಪ್ಷನ್ ನಂಬರ್ 2 ಜೈಪುರ ಮಿಲಿಟರಿ ಠಾಣೆ. ಹಾಗಾದರೆ 1ನೇ ಸ್ಥಾನದಲ್ಲಿ ಯಾವುದಿದೆ, ಮೊದಲನೇದು ಯಾವುದು ಅಂತ ಕೇಳಿದರೆ ಆಪ್ಷನ್ ನಂಬರ್ 1 ಗಮನಿಸಿ, ಗುವಾಹಟಿಯ ನರಂಗಿ ಮಿಲಿಟರಿ ನಿಲ್ದಾಣ ಏನಿದೆ ಇದು ಭಾರತದಲ್ಲೇ ಮೊಟ್ಟ ಮೊದಲ ಬಾರಿಗೆ ಪ್ಲಾಸ್ಟಿಕ್ ತ್ಯಾಜ್ಯವನ್ನು ಬಳಸಿಕೊಂಡು ರಸ್ತೆಯನ್ನು ನಿರ್ಮಾಣ ಮಾಡಿತ್ತು. ಸೊ ಇದು ಮೊದಲ ಮಿಲಿಟರಿ ನಿಲ್ದಾಣ ಎಂಬ ಹೆಗ್ಗಳಿಕೆ ಪಾತ್ರವಾಗಿತ್ತು. 2ನೇದು ಜೈಪುರ ಮಿಲಿಟರಿ ಠಾಣೆ ಎಂಬುದು ಗಮನಿಸಬೇಕು. ನೋಡಿ, ನ್ಯೂಸ್ ಪೇಪರಲ್ಲಿ ಈ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಫಸ್ಟ್ ಪ್ಲಾಸ್ಟಿಕ್ ವೇಸ್ಟ್ ರೋಡ್ ಇನಾಗ್ರೇಟೆಡ್ ಇನ್ ಜೈಪುರ್ ಮಿಲಿಟರಿ ಸ್ಟೇಷನ್. ನೋಡಿ, ಜೈಪುರ ಮಿಲಿಟರಿ ಸ್ಟೇಷನಲ್ಲಿ ಈ ಪ್ರಥಮ ಬಾರಿಗೆ ಇದನ್ನು ಇನಾಗ್ರೇಷನ್ ಮಾಡಲಾಗಿದೆ. ಆದರೆ ಇದು ಭಾರತದಲ್ಲಿ 2ನೇದು ಎಂಬುದನ್ನು ಗಮನಿಸಬೇಕು. ಹೆಚ್ಚಿನ ಮಾಹಿತಿ ನೋಡಿ, ಜೈಪುರ ಮಿಲಿಟರಿ ನಿಲ್ದಾಣವು ಪ್ಲಾಸ್ಟಿಕ್ ತ್ಯಾಜ್ಯದಿಂದ ಮಾಡಿದಂತಹ ರಸ್ತೆಯನ್ನು ಹೊಂದಿರುವ
ದೇಶದ 2ನೇ ಮಿಲಿಟರಿ ನಿಲ್ದಾಣವಾಗಿದೆ. ಪ್ಲಾಸ್ಟಿಕ್ ತ್ಯಾಜ್ಯದಿಂದ ರಸ್ತೆ ನಿರ್ಮಿಸಿದ ಮೊದಲ ಮಿಲಿಟರಿ ನಿಲ್ದಾಣವೆಂದರೆ ಅದು 2019ರಲ್ಲಿ ಅಸ್ಸಾಂನ ಗುವಾಹಟಿಯ ನಾರಂಗಿ ಮಿಲಿಟರಿ ನಿಲ್ದಾಣವಾಗಿದೆ. ಜೈಪುರ ಮಿಲಿಟರಿ ಸ್ಟೇಷನ್ ರಸ್ತೆಯು 100 ಮೀಟರ್ ಉದ್ದವಿದ್ದು ಸಾಗತ್ ಸಿಂಗ್ ರಸ್ತೆ ಕೇಳಿ ನೋಡಿ ಒಂದು ಕೆಳ ಸೇತುವೆಯಿಂದ ಕಬ್ಸ್ ಕಾರ್ನರ್ ಸಂಕೀರ್ಣದವರೆಗೆ ಇರತಕ್ಕಂಥದ್ದನ್ನು ಗಮನಿಸಬೇಕು. ಇನ್ನು ಮುಖ್ಯವಾಗಿ ಸಾಂಪ್ರದಾಯಿಕ ರಸ್ತೆಗಳಿಗೆ ಹೋಲಿಸಿದರೆ ಪ್ಲಾಸ್ಟಿಕ್ ತ್ಯಾಜ್ಯದಿಂದ ಮಾಡಲಾಗಿರತಕ್ಕಂಥ ರಸ್ತೆಗಳು ಹೆಚ್ಚು ಬಾಳಿಕೆಯನ್ನು ಬರುತ್ತವೆ, ಕಡಿಮೆ ಸವೆತವನ್ನು ಮಾಡುತ್ತವೆ, ಕಡಿಮೆಯಾದ ನೀರಿನ ಇಂಡಕ್ಷನ್ ಮತ್ತು ಹೆಚ್ಚಿದ ಸುರಕ್ಷತೆಯನ್ನು ಹೊಂದಿರುತ್ತವೆವು. ಸೊ ಆ ಕಾರಣಕ್ಕಾಗಿ ಪ್ಲಾಸ್ಟಿಕ್ ತ್ಯಾಜ್ಯದಿಂದ ಮಾಡಲಾಗಿರತಕ್ಕಂಥ ರಸ್ತೆ ತುಂಬಾ ಬಾಳಿಕೆ ಬರುತ್ತವೆ ಎಂಬುದನ್ನು ಗಮನಿಸಬೇಕು. ಅಷ್ಟೇ ಅಲ್ಲದೆ 2015ರಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಭಾರತ ಸರ್ಕಾರವು ಪ್ರಾಯೋಗಿಕ ಆಧಾರದ ಮೇಲೆ ರಾಷ್ಟ್ರೀಯ ಹೆದ್ದಾರಿಗಳ ನಿರ್ಮಾಣದಲ್ಲಿ ಪ್ಲಾಸ್ಟಿಕ್ ತ್ಯಾಜ್ಯವನ್ನು ಬಳಸಲು ಅನುಮತಿ ನೀಡಿದೆ. ಹಾಗಾದರೆ ಭಾರತದಲ್ಲಿ ನಾವು ಯಾರನ್ನು ಪ್ಲಾಸ್ಟಿಕ್ ರಸ್ತೆಯ ಪ್ರವರ್ತಕ ಅಂತ ಕರಿತೀವಿ ಅಂತಂದರೆ ಗಮನಿಸಬಹುದು, ರಾಜಗೋಪಾಲನ್ ವಾಸುದೇವನ್. ಗಮನಿಸಿ, ಮಧುರೈನ ತ್ಯಾಗರಾಜರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ನ ಪ್ರಾಧ್ಯಾಪಕರಾಗಿರ್ತಕ್ಕಂಥ ವಾಸುಗೋಪಾಲನ್ ವಾಸುದೇವನ್ ಮತ್ತು ಘನತ್ಯಾಜ್ಯ ನಿರ್ವಹಣೆಯ ಅಧ್ಯಯನ ಕೇಂದ್ರದ ಅವರ ತಂಡವು ರಸ್ತೆಗಳ ತಯಾರಿಕೆಯಲ್ಲಿ ಪ್ಲಾಸ್ಟಿಕ್ ತ್ಯಾಜ್ಯವನ್ನು ಬಳಸುವ ತಂತ್ರವನ್ನು ಅಭಿವೃದ್ಧಿಪಡಿಸಿದೆ. ಆ ಕಾರಣಕ್ಕಾಗಿ ಪ್ರೊಫೆಸರ್ ವಾಸುದೇವನ್ ಅವರು ಭಾರತದ ಪ್ಲಾಸ್ಟಿಕ್ ಮ್ಯಾನ್ ಎಂದು ಸಹ ಪ್ರಸಿದ್ಧರಾಗಿದ್ದಾರೆ. ನೋಡಿ, ಭಾರತದ ಪ್ಲಾಸ್ಟಿಕ್ ಮ್ಯಾನ್ ಅಂತ ಯಾರನ್ನು ಕರೀತಾರೆ ಅಂತ ಕೇಳಿದರೆ ರಾಜಗೋಪಾಲನ್ ವಾಸುದೇವನ್ ಎಂಬುದನ್ನು ಗಮನಿಸಬೇಕು. ನೆಕ್ಸ್ಟ್ ನಾವು 4ನೇ ಕ್ವಶನ್ ನೋಡೋಣ. ಯಾವ ರಾಜ್ಯ ಸರ್ಕಾರವು ಇತ್ತೀಚೆಗೆ ರಾಜ್ಯದ ಮಂತ್ರಿಗಳು ತಮ್ಮ ಸಂಬಳ ಮತ್ತು ಭತ್ಯೆಗಳ ಮೇಲೆ ಆದಾಯ ತೆರಿಗೆಯನ್ನು ಪಾವತಿಸಬೇಕೆಂದು ಸರ್ವಾನುಮತದಿಂದ ಸದನದಲ್ಲಿ ಅಂಗೀಕಾರ ಮಾಡಿದೆ? ಗಮನಿಸಬೇಕು, ರಾಜ್ಯ ಸರ್ಕಾರದ ಮಂತ್ರಿಗಳು, ಆ ಮಂತ್ರಿಗಳು ತೆಗೆದುಕೊಳ್ಳತಕ್ಕಂಥ ಸಂಬಳ ಮತ್ತು ಭತ್ಯೆಗಳ ಮೇಲೆ ಆದಾಯ ತೆರಿಗೆಯನ್ನು ವಿಧಿಸಿದಂತಹ ಇತ್ತೀಚಿನ ರಾಜ್ಯ ಯಾವುದು ಅಂತ ಕೇಳಿದರೆ ಆಪ್ಷನ್ ನಂಬರ್ 2 ಮಧ್ಯಪ್ರದೇಶ. ನೋಡಿ, ದ ಇಂಡಿಯನ್ ಎಕ್ಸ್‌ಪ್ರೆಸ್ ಪೇಪರ್ನಲ್ಲಿ ಈ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ಮಧ್ಯಪ್ರದೇಶ ಕ್ಯಾಬಿನೆಟ್ ಈ ಒಂದು ರೂಲನ್ನು ಜಾರಿಗೆ ತಂದಿರತಕ್ಕಂಥದ್ದು. ಸೊ ಹಾಗಾದರೆ ಇನ್ಕಮ್ ಟ್ಯಾಕ್ಸ್ ಏರಿರ್ತಕ್ಕಂಥದ್ದು ಎಲ್ಲ ಮಿನಿಸ್ಟರ್ಸ್ ಮೇಲೆ ಎಲ್ಲ ಡೀಟೇಲ್ಸನ್ನು ಕುರಿತು ನಾವು ನೋಡೋಣ. ಮುಖ್ಯಮಂತ್ರಿ ಮೋಹನ್ ಯಾದವ್ ಅವರ ಅಧ್ಯಕ್ಷತೆಯಲ್ಲಿ ಜೂನ್ 25, 2024ರಂದು ಭೋಪಾಲ್ನಲ್ಲಿ ನಡೆದ ಸಭೆಯಲ್ಲಿ ಮಧ್ಯಪ್ರದೇಶದ ಕ್ಯಾಬಿನೆಟ್ ಏನಿದೆ, ರಾಜ್ಯ ಸಚಿವರು ತಮ್ಮ ಸ್ವಂತ ಜೇಬಿನಿಂದ ಮಂತ್ರಿಗಳಾಗಿ ಪಡೆದಂತಹ ಸಂಬಳ ಮತ್ತು ಭತ್ಯೆಗಳ ಮೇಲೆ ಆದಾಯ ತೆರಿಗೆಯನ್ನು ಪಾವತಿಸಬೇಕೆಂದು ನಿರ್ಧರಿಸಿದೆ. ರಾಜ್ಯ ಸರ್ಕಾರದ ಸಚಿವ ಸಂಪುಟದ ಸಭೆಯಲ್ಲಿ ಮಂಡಿಸಿದ ಪ್ರಸ್ತಾವನೆಗೆ ಸರ್ವಾನುಮತದಿಂದ ಅನುಮೋದನೆ ನೀಡಲಾಗಿದೆ. ಇದುವರೆಗೂ ಅವರ ಪಾವತಿಯನ್ನು ರಾಜ್ಯ ಸರ್ಕಾರವೇ ವಹಿಸಿಕೊಳ್ತಾ ಇದೆ. ಅಂದರೆ ಆದಾಯ ತೆರಿಗೆ ಏನಿದೆ, ಸೊ ಇವರ ಪರವಾಗಿ ರಾಜ್ಯ ಸರ್ಕಾರ ಕೊಡ್ತಾ ಇತ್ತು, ಈಗ ಅವರ ಮೇಲೆ ಹಾಕಿದೆ. ಓಕೆ, ಸೊ ನೆಕ್ಸ್ಟ್ ನಾವು 5ನೇ ಕ್ವಶನ್ ನೋಡೋಣ. ಇತ್ತೀಚೆಗೆ 18ನೇ ಲೋಕಸಭೆಯ ಸ್ಪೀಕರ್ ಆಗಿ ಓಂ ಬಿರ್ಲಾ ಕೆಳಗಿನ ಯಾರನ್ನು ಸೋಲಿಸುವ ಮೂಲಕ ಸ್ಪೀಕರ್ ಆಗಿ ಮರು ಆಯ್ಕೆಗೊಂಡಿದ್ದಾರೆ? ಸರಿಯಾದಂಥ ಉತ್ತರ ಗಮನಿಸಬಹುದು, ಆಪ್ಷನ್ ನಂಬರ್ 3 ಕುಡಿಕುನ್ನಿಲ್ ಸುರೇಶ್ ಅಂತ ಕರಿತೀವಿ. ನೋಡಿ, ಕುಡಿಕುನ್ನಿಲ್ ಸುರೇಶ್ ವಿರುದ್ಧ ಓಂ ಬಿರ್ಲಾ ಸತತ 2ನೇ ಬಾರಿಗೆ ಲೋಕಸಭೆಯ ಸ್ಪೀಕರ್ ಆಗಿ ಆಯ್ಕೆಯಾಗಿದ್ದಾರೆ. ಸೊ ಇವರು ಲೋಕಸಭೆಯ 17ನೇ ಸ್ಪೀಕರ್ ಎಂಬುದು ನೆನಪಿರಬೇಕು. ಸೊ ಇದು 18ನೇ ಲೋಕಸಭೆಯಾಗಿದೆ, ಆದರೆ ಇದು ಅವರು 17ನೇ. ಇನ್ನು ನೋಡಿ, ಇವರು ದೇಶದ 17ನೇ ಲೋಕಸಭೆಯ ಸ್ಪೀಕರ್ ಆಗಿ ಆಯ್ಕೆಯಾಗಿದ್ದಾರೆ. ಇದು 18ನೇ ಲೋಕಸಭೆಯಾಗಿದೆ, ಆದರೆ ಇದು 17ನೇ ಲೋಕಸಭೆ ಸ್ಪೀಕರ್ ಆಗಿದ್ದಾರೆ ಮತ್ತು ಸತತ 2ನೇ ಬಾರಿಗೆ ಸ್ಪೀಕರ್ ಆಗಿರತಕ್ಕಂಥ 5ನೇ ವ್ಯಕ್ತಿಯಾಗಿದ್ದಾರೆ. ಹೆಚ್ಚಿನ ಮಾಹಿತಿಯನ್ನು ನಾವು ಇದರ ಬಗ್ಗೆ ಫುಲ್ ಡೀಟೇಲ್ಸನ್ನು ತಿಳ್ಕೊಳ್ಳೋಣ. ನೋಡಿ, 3 ಬಾರಿ ಸಂಸದರಾಗಿದ್ದ BJPಯ ಓಂ ಬಿರ್ಲಾ ಅವರು 18ನೇ ಲೋಕಸಭೆಯ ಸ್ಪೀಕರ್ ಆಗಿ ಬುಧವಾರ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ನ 8 ಬಾರಿ ಕೇರಳದ ಮಾವೇಲಿಕರ ಕುಡಿಕುನ್ನಿಲ್ ಸುರೇಶ್ ಅವರನ್ನು ಸೋಲಿಸಿ ಸ್ಪೀಕರ್ ಆಗಿ ಮರು ಆಯ್ಕೆಯಾಗಿದ್ದಾರೆ. ಆಡಳಿತಾರೂಢ ರಾಷ್ಟ್ರೀಯ ಪ್ರಜಾಸತ್ತಾತ್ಮಕ ಒಕ್ಕೂಟವು ಉಪಸಭಾಪತಿ ಸ್ಥಾನವನ್ನು ನೀಡಲು ನಿರಾಕರಿಸುವ ಮೂಲಕ ವಿರೋಧ ಪಕ್ಷಗಳ ಹಕ್ಕನ್ನು ಕಸಿದುಕೊಂಡಿದೆ ಎಂದು ಆರೋಪಿಸಿದ ಹಿನ್ನೆಲೆಯಲ್ಲಿ 48 ವರ್ಷಗಳ ನಂತರ ಲೋಕಸಭಾಧ್ಯಕ್ಷ ಸ್ಥಾನಕ್ಕೆ ಇಂದು ಸ್ಪರ್ಧೆ ನಡೆಯಿತು. ನೋಡಿ, ಗಮನಿಸಬೇಕು, 48 ವರ್ಷಗಳ ನಂತರ
ಲೋಕಸಭಾಧ್ಯಕ್ಷರ ಸ್ಥಾನಕ್ಕೆ ಸ್ಪರ್ಧೆ ನಡೆದಿದೆ, ಗಮನಿಸಬೇಕು. ನೋಡಿ, ಇಲ್ಲಿ ಸದನದಲ್ಲಿ ಯಾರನ್ನ ಒಬ್ಬರನ್ನ ನೇಮಕ ಮಾಡ್ತಿದ್ರು, ಆದರೆ ಇದೇ ಮೊದಲ ಬಾರಿಗೆ ಸ್ಪರ್ಧೆ ನಡೆದಿದೆ. ಇದು ತುಂಬ ಇಂಪಾರ್ಟೆಂಟ್. ಹಾಗಾದರೆ ಯಾವ ರೀತಿ ಸ್ಪರ್ಧೆ ನಡೆದಿದೆ? ಹಾಗಾದರೆ ಇಲ್ಲಿ ಗಮನಿಸಿ, ಓಂ ಬಿರ್ಲಾ ಅವರನ್ನು ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಮಾಡುವ ಪ್ರಸ್ತಾವನೆಯನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಮಂಡಿಸ್ತಾರೆ. ಹಂಗಾಮಿ ಸ್ಪೀಕರ್ ಅವರು ಧ್ವನಿ ಮತ, ಮೋಸ್ಟ್ ಇಂಪಾರ್ಟೆಂಟ್ ನೋಡಿ ಈ ಪಾಯಿಂಟ್ ನಿಮಗೆ, ಧ್ವನಿ ಮತ ಅಥವಾ ವಾಯ್ಸ್ ವೋಟ್ ಮೂಲಕ ಸಂಸದರ ಮತಗಳನ್ನು, ಅಂದರೆ ಚುನಾವಣೆಯ ಮೂಲಕ ಅವರನ್ನು ಆಯ್ಕೆ ಮಾಡಲಾಗಿದೆ ಈ ಸಾರಿ. ಸೊ ವಿವಾದಾತ್ಮಕ ಒಂದು ಸ್ವಲ್ಪ ವಿವಾದವನ್ನು ನಾವು ಲೋಕಸಭೆಯ ಒಂದು ಸ್ಪೀಕರ್ ಆಯ್ಕೆಯಲ್ಲಿ ನೋಡಿದ್ವಿ. ಸೊ ಅಲ್ಲಿ ಇಬ್ಬರನ್ನ ಸ್ಪರ್ಧೆಗೆ ಇಳಿಸಲಾಯಿತು. ಆ ಒಂದು ಸಂದರ್ಭದಲ್ಲಿ ಸಂಸದರ ಮತಗಳನ್ನು ಪರಿಗಣಿಸಿ, ಅಂದರೆ ಎಲೆಕ್ಷನ್ ವೋಟ್ನ ಮೂಲಕ, ಅಂದರೆ ಅವರ ಧ್ವನಿಯ ಮತಗಳ ಮೂಲಕ, ವೋಟ್ನ ಮೂಲಕ ಅವರನ್ನು ಸರ್ವಾನುಮತದಿಂದ ಆಯ್ಕೆ ಮಾಡಲಾಗುತ್ತದೆ ಎಂಬುದನ್ನು ಗಮನಿಸಬೇಕು. ಓಕೆ, ಓಂ ಬಿರ್ಲಾ ಅವರು 17ನೇ ಲೋಕಸಭೆಯ ಸ್ಪೀಕರ್ ಕೂಡ ಆಗಿದ್ದರು. ಲೋಕಸಭೆಯ ಸ್ಪೀಕರ್ ಆಗಿ ಆಯ್ಕೆಯಾದ 17ನೇ ವ್ಯಕ್ತಿ ಓಂ ಬಿರ್ಲಾ. ಓಕೆ, ಲೋಕಸಭೆಯ ಸ್ಪೀಕರ್ ಆಯ್ಕೆಗೆ ಲೋಕಸಭೆಯಲ್ಲಿ ಚುನಾವಣೆ ನಡೆಯುತ್ತಿರುವುದು ಇದು 3ನೇ ಬಾರಿಯಾಗಿದೆ. ನೋಡಿ, ಚುನಾವಣೆ ನಡೆಯುವುದರ ಮೂಲಕ ಅವ್ರನ್ನ ಆಯ್ಕೆ ಮಾಡಲಾಗಿದೆ. ಸೊ 2000 ಅಂದರೆ ಹಿಂದಿನ 2019ರ ಎಲೆಕ್ಷನಲ್ಲಿ ಚುನಾವಣೆ ನಡೆಸಿರಲಿಲ್ಲ, ಆಯ್ಕೆ ಮಾಡಲಾಗಿತ್ತು ಅವ್ರನ್ನಷ್ಟೇ. ಆದರೆ ಚುನಾವಣೆಯ ಮೂಲಕ ಇದನ್ನು ಆಯ್ಕೆ ಮಾಡಲಾಯಿತು. ಸೊ ಈ ಮೂಲಕ ಚುನಾವಣೆ ಮೂಲಕ ಇದು 3ನೇ ಬಾರಿಗೆ ಆಯ್ಕೆಯಾಗಿದೆ. ಮೊದಲ ಬಾರಿ ಅಂದರೆ 1952ರಲ್ಲಿ ಮೊದಲ ಲೋಕಸಭಾ ಸ್ಪೀಕರ್ ಹುದ್ದೆಗೆ ಆಯ್ಕೆಯಾದಂಥ, ಅಂದರೆ ಫಸ್ಟ್ ಚುನಾವಣೆ ನಡೆಯುತ್ತದೆ. ನೋಡಿ, ದ ಫಸ್ಟ್ ಟೈಮ್ ಎಲೆಕ್ಷನ್ ಫಾರ್ ದ ಪೋಸ್ಟ್ ಆಫ್ ಲೋಕಸಭಾ ಸ್ಪೀಕರ್. ನೋಡಿ, ಮೊದಲ ಬಾರಿಗೆ ಎಲೆಕ್ಷನ್ ನಡೆಯುತ್ತದೆ 1952ರಲ್ಲಿ. ಅಂದರೆ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಆಗ ಗಣೇಶ್ ವಾಸುದೇವ್ ಮಾಳವಂಕರ್, ಅಂದರೆ GV ಮಾಳವಂಕರ್ ಲೋಕಸಭೆಯ ಪ್ರಪ್ರಥಮ ಸ್ಪೀಕರ್ ಆಗ್ತಾರೆ. ಅವರು ಸ್ಪೀಕರ್ ಆಗಿ ಆಯ್ಕೆಯಾಗುವುದಕ್ಕೆ ಚುನಾವಣೆ ನಡೆಸಲಾಗುತ್ತದೆ ಎಂಬುದು ಗಮನಿಸಬೇಕು. ಸೊ ಅಲ್ಲಿ ವಿರೋಧ ಪಕ್ಷದ ಅಭ್ಯರ್ಥಿಯಾಗಿ ಶಾಂತರಾಮ್ ಮೋರೆ ಸ್ಪರ್ಧಿಸ್ತಾರೆ ಇವರ ವಿರುದ್ಧ. ಓಕೆ, ಅಲ್ಲಿ GV ಮಾಳವಂಕರ್ ಗೆದ್ದು ಅಲ್ಲಿ ಲೋಕಸಭೆಯ ಸ್ಪೀಕರ್ ಆಗ್ತಾರೆ. ಇನ್ನು 2 ಬಾರಿ ಲೋಕಸಭಾ ಸ್ಪೀಕರ್ ಹುದ್ದೆ ಅಲಂಕರಿಸಿದ 5ನೇ ವ್ಯಕ್ತಿ ಓಂ ಬಿರ್ಲಾ. ನೋಡಿ, ಲೋಕಸಭೆಯ ಸ್ಪೀಕರ್ಗಳು, ಇದರ ಬಗ್ಗೆ ನಾವು ಸಂವಿಧಾನದ ವಿಧಿಯ ಬಗ್ಗೆ ನಾವು ನೋಡೋದಾದರೆ, ಸಂವಿಧಾನದಲ್ಲಿ 93ನೇ ವಿಧಿ ಲೋಕಸಭೆಯ ಸದಸ್ಯರು ಸದನದ ಸದಸ್ಯರಲ್ಲೇ, ನೋಡಿ ಲೋಕಸಭೆಯ ಸದಸ್ಯರೇನಿದ್ದಾರೆ ಅವರು ತಮ್ಮ ಸದನದ ಸದಸ್ಯರಲ್ಲೇ ಸ್ಪೀಕರ್ ಮತ್ತು ಉಪಸಭಾಪತಿಯನ್ನು ಆಯ್ಕೆ ಮಾಡಬೇಕು. ಸ್ಪೀಕರ್ ಮತ್ತು ಉಪಸಭಾಪತಿಯನ್ನು ಸರಳ ಬಹುಮತದಿಂದ ಆಯ್ಕೆ ಮಾಡಲಾಗುತ್ತೆ. ನೋಡಿ, ಸರಳ ಬಹುಮತ, ಎಲ್ಲ ಪಾಯಿಂಟ್ಗಳು ಇಂಪಾರ್ಟೆಂಟ್ ಆಗುತ್ತೆ. ಲೋಕಸಭೆಯ ಯಾವುದಾದ್ರೂ ಸದನದಲ್ಲೇ ಒಬ್ಬ ಸದಸ್ಯನನ್ನು ಸ್ಪೀಕರ್ ಮತ್ತು ಉಪಸ್ಪೀಕರ್ ಆಗಿ ಆಯ್ಕೆ ಮಾಡ್ತಾರೆ. ಅದು ಯಾವ ರೀತಿ ಸರಳ ಬಹುಮತದಿಂದ ಆಯ್ಕೆ ಮಾಡ್ತಾರೆ, ಯಾವುದೇ ಚುನಾವಣೆ ನಡೆಸಲ್ಲ. ಆದರೆ ಕೆಲವೊಂದು ಸಂದರ್ಭಗಳಲ್ಲಿ ವಿರೋಧ ಪಕ್ಷದ ಒತ್ತಡದಿಂದಾಗಿ ನಡೆಸಬೇಕಾಗುತ್ತೆ. ಸೊ ಈ ಮೂಲಕ ಸರಳ ಬಹುಮತ ಎಂದರೆ ಮನೆಯಲ್ಲಿರುವ, ಅಂದರೆ ಕೆಳಮನೆಯಲ್ಲಿರುವ, ಅಂದರೆ ಲೋಕಸಭೆಯಲ್ಲಿರುವ ಬಹುತೇಕ ಸದಸ್ಯರು ಮತದಾನದ ಸಮಯದಲ್ಲಿ ಹಾಜರಿರುತ್ತಾರೆ. ಓಕೆ, ಸೊ ಇನ್ನು ಮುಖ್ಯವಾಗಿ ಲೋಕಸಭೆಗೆ ಸ್ಪೀಕರ್ಗೆ ಸಂಬಂಧಪಟ್ಟಂಥ ವಿಶಿಷ್ಟ ಮಾಹಿತಿಗಳನ್ನು ಕುರಿತು ನಾವು ನೋಡೋದಾದರೆ, ಸ್ಪೀಕರ್ ಅಥವಾ ಡೆಪ್ಯೂಟಿ ಸ್ಪೀಕರ್ ಕಚೇರಿಗೆ ಯಾವುದೇ ಪ್ರಮಾಣ ವಚನದ ಅವಕಾಶವಿಲ್ಲ. ನೋಡಿ, ಪ್ರಮಾಣ ವಚನ ಮಾಡೋದಿಲ್ಲ, ಡೈರೆಕ್ಟಾಗಿ ಹೋಗಿ ಸ್ಪೀಕರ್ ಹುದ್ದೆಗೆ ಅವರು ಅಲಂಕರಿಸ್ತಾರೆ. ಇದು ತುಂಬ ಇಂಪಾರ್ಟೆಂಟ್. ಅವರಿಗೆ ಯಾರೂ ಕೂಡ ಪ್ರಮಾಣ ವಚನವನ್ನು ಅವಕಾಶವಿಲ್ಲ ಅವರಿಗೆ. ಇನ್ನು GV ಮಾಳವಂಕರ್ ಲೋಕಸಭೆಯ ಮೊದಲ ಸ್ಪೀಕರ್ ಆಗಿದ್ದರು. ಇನ್ನು 5 ವ್ಯಕ್ತಿಗಳು 2 ಬಾರಿ, ಅಂದರೆ ಸತತವಾಗಿ 2 ಬಾರಿ ಲೋಕಸಭೆ ಸ್ಪೀಕರ್ ಆಗಿದ್ದಂಥವ್ರು ಯಾರು? ಸೊ ಮೊಟ್ಟ ಮೊದಲ ಬಾರಿಗೆ ಡಾಕ್ಟರ್ ನೀಲಂ ಸಂಜೀವ ರೆಡ್ಡಿ 2 ಬಾರಿಗೆ ಲೋಕಸಭೆಯ ಸ್ಪೀಕರ್ ಆಗ್ತಾರೆ. ನಂತರ ಗುರುಡಿಯಾಲ್ ಸಿಂಗ್ ದಿಲ್ಲೋನ್ ಎಂಬತಕ್ಕಂಥವ್ರು, ಬಲರಾಮ್ ಜಾಕರ್ ಎಂಬತಕ್ಕಂಥವ್ರು, GMC ಬಾಲಯೋಗಿ ಮತ್ತು ಈ ಪ್ರೆಸೆಂಟ್ಲಿ ಓಂ ಬಿರ್ಲಾ. ಸೊ ಇವರೆಲ್ಲರೂ ಲೋಕಸಭೆಯ ಸ್ಪೀಕರ್ ಆಗಿ 2 ಬಾರಿ ಹುದ್ದೆಯನ್ನು ಅಲಂಕರಿಸಿದವರು. ಇನ್ನು ಸಭಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾದ ಮೊದಲ ವ್ಯಕ್ತಿ ಮದಬೋಶಿ ಅನಂತಶಯನಂ ಅಯ್ಯಂಗರ್ ಅಂತ ಕರೀತಾರೆ. ನೋಡಿ, ಮದಬೋಶಿ ಅನಂತಶಯನ ಅಯ್ಯಂಗರ್ ಸಭಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗ್ತಾರೆ. ಸೊ ಅವಿರೋಧವಾಗಿ ಆಯ್ಕೆಯಾದ ಮೊಟ್ಟ ಮೊದಲ ವ್ಯಕ್ತಿ, ಲೋಕಸಭೆಯ ಸ್ಪೀಕರ್ ಆಗಿ ಆಯ್ಕೆಯಾದ ಮೊದಲ ವಿರೋಧ ಪಕ್ಷದ ಅಭ್ಯರ್ಥಿ ಯಾರು ಅಂತಂದರೆ ಅದು ಪೂರ್ಣೋ ಸಂಗಮ ಸ್ಪೀಕರ್ ಹುದ್ದೆಯನ್ನು ಅಲಂಕರಿಸಿದ ಮೊದಲ ವಿರೋಧ ಪಕ್ಷದ ವ್ಯಕ್ತಿ.
ಇನ್ನು ತೆಲುಗು ದೇಶಂ ಪಕ್ಷದ GMC ಬಾಲಯೋಗಿ ಅವರು ಲೋಕಸಭೆಯ ಸ್ಪೀಕರ್ ಆದ ಕಿರಿಯ ಮತ್ತು ಮೊಟ್ಟ ಮೊದಲ ದಲಿತ ವ್ಯಕ್ತಿ. ನೋಡಿ, GMC ಬಾಲಯೋಗಿ ಮೊಟ್ಟ ಮೊದಲ ದಲಿತ ವ್ಯಕ್ತಿ ಮತ್ತು ಅತ್ಯಂತ ಕಿರಿಯ ವ್ಯಕ್ತಿ. ಇನ್ನು KS ಏಡ್ಜ್ ಅವರು ಲೋಕಸಭೆಯ ಸ್ಪೀಕರ್ ಹುದ್ದೆಯನ್ನು ಅಲಂಕರಿಸಿದ ಮೊದಲ ಮತ್ತು ಏಕೈಕ ಸುಪ್ರೀಂ ಕೋರ್ಟ್ನ ಮಾಜಿ ನ್ಯಾಯಾಧೀಶರು. ನೋಡಿ, ನ್ಯಾಯಾಧೀಶರು, ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಾಗಿದ್ದರು KS ಏಡ್ಜ್. ತದನಂತರ 1977ರಲ್ಲಿ ಲೋಕಸಭೆಯ ಸ್ಪೀಕರ್ ಆದ ನಂತರ ತಮ್ಮ ಪಕ್ಷಕ್ಕೆ ರಾಜೀನಾಮೆ ನೀಡಿದ ಏಕೈಕ ಸ್ಪೀಕರ್ ಅಂತಂದರೆ ಅದು ಡಾಕ್ಟರ್ ನೀಲಂ ಸಂಜೀವ ರೆಡ್ಡಿ. ನೋಡಿ, ಲೋಕಸಭೆಯ ಸ್ಪೀಕರ್ ಹುದ್ದೆಗೆ ರಾಜೀನಾಮೆ ನೀಡಿದ ಏಕೈಕ ಸ್ಪೀಕರ್ ಅಂದರೆ ಅದು ನೀಲಂ ಸಂಜೀವ ರೆಡ್ಡಿ. ಅವರು ಜನತಾ ಪಕ್ಷಕ್ಕೆ ಸೇರಿದವರು. ಡಾಕ್ಟರ್ ನೀಲಂ ಸಂಜೀವ ರೆಡ್ಡಿ ಅವರು ಭಾರತದ ರಾಷ್ಟ್ರಪತಿಯಾಗಿ ಆಯ್ಕೆಯಾದ ಏಕೈಕ ಲೋಕಸಭಾ ಸ್ಪೀಕರ್ ಎಂಬುದು ಕೂಡ ಗಮನಿಸಬೇಕು. ಇನ್ನು ಕಾಂಗ್ರೆಸ್ ಪಕ್ಷದ ಮೀರಾ ಕುಮಾರ್ ಏನಿದ್ದಾರೆ, ಇವರು ಲೋಕಸಭೆಯ ಸ್ಪೀಕರ್ ಆದ ಮೊದಲ ಮಹಿಳೆ. ನೋಡಿ, ಮೀರಾ ಕುಮಾರ್ ಲೋಕಸಭೆಯ ಸ್ಪೀಕರ್ ಆದ ಮೊಟ್ಟ ಮೊದಲ ಮಹಿಳೆ. ಓಕೆ, ಮೀರಾ ಕುಮಾರ್. ಸೊ ಇನ್ನು ರಾಷ್ಟ್ರಪತಿಯಾದ ಏಕೈಕ ಲೋಕಸಭೆಯ ಸ್ಪೀಕರ್ ಅಂತಂದರೆ ಅದು ನೀಲಂ ಸಂಜೀವ ರೆಡ್ಡಿ. ಓಕೆ, ಸೊ ನೆಕ್ಸ್ಟು ನೋಡಿ, ಸ್ಪೀಕರ್ ಆಗಿ ಸುದೀರ್ಘ ಅವಧಿ ಆಳ್ವಿಕೆ ಮಾಡಿದಂಥವರು ಬಲರಾಮ್ ಜಾಖರ್ ಅಂತ ಕರಿತೀವಿ. ಸೊ 9 ವರ್ಷ. ಓಂ ಬಿರ್ಲಾ ಇದು ಕಂಟಿನ್ಯೂ ಆದರೆ ಅವರು ಬಲರಾಮ್ ಜಾಖರ್ ಅವರ ಒಂದು ದಾಖಲೆಯನ್ನು ಮುರಿತಾರೆ. ಇನ್ನು ಸ್ಪೀಕರ್ ಆಗಿ ಕಡಿಮೆ ಅವಧಿಗೆ ನೀಲಂ ಸಂಜೀವ ರೆಡ್ಡಿ. ನೋಡಿ, ಕೇವಲ 109 ದಿನಗಳು ಅವರು ಮಾಡ್ತಾರೆ ಎಂಬುದು ಗಮನಿಸಬೇಕು. ನೆಕ್ಸ್ಟ್ 6ನೇ ಕ್ವಶನ್ ನೋಡೋಣ. ಯಾವ ಕೇಂದ್ರಾಡಳಿತ ಪ್ರದೇಶವು ಇತ್ತೀಚೆಗೆ ಉಲ್ಲಾಸ್ ನವಭಾರತ್ ಸಾಕ್ಷರತಾ ಕಾರ್ಯಕ್ರಮದ ಅಡಿಯಲ್ಲಿ ಸಂಪೂರ್ಣ ಕ್ರಿಯಾತ್ಮಕ ಸಾಕ್ಷರತೆಯನ್ನು ಸಾಧಿಸಿದೆ? ನೋಡಿ, ಸಂಪೂರ್ಣ ಕ್ರಿಯಾತ್ಮಕ ಸಾಕ್ಷರತೆ ಗಮನಿಸಿ. ಯಾವ ಅಂದರೆ ಅಚೀವ್ ಫುಲ್ ಫಂಕ್ಷನಲ್ ಲಿಟ್ರಸಿ ಅಂತ ಕರಿತೀವಿ. ಸಾಕ್ಷರತೆ ಅಂದರೆ ನೋಡಿ, ಫಂಕ್ಷನಲ್ ಲಿಟರಸಿ ಅಂತ ಕರಿತೀವಿ. ಸಂಪೂರ್ಣವಾಗಿ ಕ್ರಿಯಾತ್ಮಕವಾಗಿರತಕ್ಕಂಥ ಸಾಕ್ಷರತೆಯನ್ನು ಸಾಧಿಸಿದೆ. ಸರಿಯಾದಂಥ ಉತ್ತರ ಲಡಾಖ್. ಸೊ ಆಪ್ಷನ್ ನಂಬರ್ 2 ಸರಿಯಾಗಿದೆ. ಉಲ್ಲಾಸ್ ನವಭಾರತ ಸಾಕ್ಷರತಾ ಕಾರ್ಯಕ್ರಮ. ಹೆಚ್ಚಿನ ಮಾಹಿತಿ ಡೀಟೇಲ್ಸನ್ನು ನೋಡೋಣ. PIB ನ್ಯೂಸ್ ಪೇಪರಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದರು. ಲಡಾಖ್ ಅಚೀವ್ಸ್ ಫುಲ್ ಫಂಕ್ಷನಲ್ ಲಿಟರೇಸಿ. ನೋಡಿ, ಫುಲ್ ಫಂಕ್ಷನಲ್ ಲಿಟರೇಸಿಯನ್ನು ಸಾಧನೆ ಮಾಡಿದೆ ಲಡಾಖ್ ಕೇಂದ್ರಾಡಳಿತ ಪ್ರದೇಶ. ಕೇಂದ್ರ ಶಿಕ್ಷಣ ಸಚಿವಾಲಯದ ಪ್ರಕಾರ ಲಡಾಖ್ ಕೇಂದ್ರಾಡಳಿತ ಪ್ರದೇಶವು ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಸಾಕ್ಷರತೆಯನ್ನು ಸಂಪೂರ್ಣವಾಗಿ ಸಾಧಿಸಿರತಕ್ಕಂಥದ್ದು. ಕೇಂದ್ರ ಶಿಕ್ಷಣ ಸಚಿವಾಲಯದ ಪ್ರಕಾರ ಲಡಾಖ್ 97%ಕ್ಕಿಂತ ಹೆಚ್ಚು ಸಾಕ್ಷರತೆಯನ್ನು ಸಾಧಿಸಿದೆ. ಓಕೆ, ಇನ್ನು 7 ವರ್ಷ ಮತ್ತು ಅದಕ್ಕಿಂತ ಹೆಚ್ಚಿನ ವಯಸ್ಸಿನ ಮತ್ತು ಯಾವುದೇ ಭಾಷೆಯಲ್ಲಿ ಓದಲು ಬರೆಯಲು ಸಾಧ್ಯವಾಗದ ವ್ಯಕ್ತಿಗಳು ಭಾರತದಲ್ಲಿ ಅನಕ್ಷರಸ್ಥರು ಎಂದು ಕರೆಯಲಾಗುತ್ತದೆ. 2011ರಲ್ಲಿ 15 ವರ್ಷ ಮತ್ತು ಅದಕ್ಕಿಂತ ಹೆಚ್ಚಿನ ವಯಸ್ಸಿನಲ್ಲಿರುವ ಅಕ್ಷರಸ್ಥರಲ್ಲದವರ ಸಂಖ್ಯೆ 25.76 ಕೋಟಿಯಷ್ಟಿದೆ. ಸೊ ನೋಡಿ, 7 ವರ್ಷ ಮತ್ತು ಅದಕ್ಕಿಂತ ಹೆಚ್ಚಿನ ವಯಸ್ಸಿನ ಯಾವುದೇ ಭಾಷೆಯಲ್ಲಿ ಓದಲು ಬರೆಯಲು ಬರದೇ ಇರತಕ್ಕಂಥ ವ್ಯಕ್ತಿಗಳನ್ನು ನಾವು ಅನಕ್ಷರಸ್ಥರು ಅಂತ ಕರಿತೀವಿ. 7 ಮತ್ತು ಅದಕ್ಕಿಂತ ಹೆಚ್ಚಿನ ವಯಸ್ಸಿನವರು ಅವರು ಅನಕ್ಷರಸ್ಥರಾಗಿರ್ತಾರೆ ಎಂಬುದು ಗಮನಿಸಬೇಕು. ಹಾಗಾದರೆ ಈ ಉಲ್ಲಾಸ್ ನವಭಾರತ್ ಸಾಕ್ಷರತಾ ಕಾರ್ಯಕ್ರಮದ ಉದ್ದೇಶವೇನು? ನೋಡಿ, ಉಲ್ಲಾಸ್ ಅಂದರೆ ಸಮಾಜದಲ್ಲಿ ಎಲ್ಲರಿಗೂ ಜೀವಮಾನದ ಕಲಿಕೆಯ ತಿಳುವಳಿಕೆ. ಹಾಗಾದರೆ ಇದು ಸಾಕ್ಷರತೆಗೆ ಸಂಬಂಧಪಟ್ಟಂತಹ ಒಂದು ಕಾಯ್ದೆ ಅಥವಾ ಒಂದು ಕಾರ್ಯಕ್ರಮ ಎಂಬುದು ಈಗ ನಿಮಗೆ ಗೊತ್ತಾಗಿದೆ. ಸೊ ಇದು ಭಾರತ ಸರ್ಕಾರದ ಒಂದು ಸಾಕ್ಷರತಾ ಕಾರ್ಯಕ್ರಮವಾಗಿದೆ. 2022-23ರಿಂದ 26-27ರವರೆಗೆ ಕೇಂದ್ರ ಪ್ರಾಯೋಜಿತ ಯೋಜನೆ ಇದನ್ನು ಈ ವರ್ಷ ಏನು ಮಾಡಿದೆ, ಅದನ್ನು ಮುಂದಕ್ಕಾಗಿದೆ ಅಂದರೆ ವಿಸ್ತರಿಸಿದೆ ಯೋಜನೆಯನ್ನು ಎಂಬುದು ಗಮನದಲ್ಲಿರಲಿ. ಇನ್ನು 7ನೇ ಕ್ವಶನ್ ನೋಡೋಣ. ಇತ್ತೀಚೆಗೆ ಭಾರತ ಸರ್ಕಾರವು ಕೆಳಗಿನ ಯಾರನ್ನು ಇಂಟೆಲಿಜೆನ್ಸ್ ಬ್ಯೂರೋ IB ಇಂಟೆಲಿಜೆನ್ಸ್ ಬ್ಯೂರೋದ ನೂತನ ಮುಖ್ಯಸ್ಥರಾಗಿ ಆಯ್ಕೆ ಮಾಡಿದೆ? ಅವರು ಅಂದರೆ ಈಗಿದ್ದಂಥ ವ್ಯಕ್ತಿಯನ್ನೇ 1 ವರ್ಷದವರೆಗೆ ವಿಸ್ತರಿಸಿದೆ. ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ 1 ತಪನ್ ಕುಮಾರ್ ದೇಕಾ. ನೋಡಿ, ತಪನ್ ಕುಮಾರ್ ದೇಕಾ ಇಂಟೆಲಿಜೆನ್ಸ್ ಬ್ಯೂರೋದ ಅವರು ಮುಖ್ಯಸ್ಥರು ಪ್ರೆಸೆಂಟ್ಲಿ. ಸೊ ಅವರ ಅಧಿಕಾರಾವಧಿಯನ್ನು 1 ವರ್ಷದವರೆಗೆ ವಿಸ್ತರಿಸಲಾಗಿದೆ. ದ ಇಂಡಿಯನ್ ಎಕ್ಸ್ಪ್ರೆಸ್ ಪೇಪರ್ನಲ್ಲಿ ಒಂದು ಮಾಹಿತಿಯನ್ನು ಕೊಟ್ಟಿದ್ದರು.
ದ ಇಂಟೆಲಿಜೆನ್ಸ್ ಬ್ಯೂರೋ ಆಫ್ ಚೀಫ್ ತಪನ್ ಕುಮಾರ್ ದೇಕಾ ಗೆಟ್ಸ್ 1 ಇಯರ್ ಎಕ್ಸ್ಟೆನ್ಷನ್. ಸೊ 1 ವರ್ಷದವರೆಗೆ ಅವರ ಒಂದು ಹುದ್ದೆಯನ್ನು ಮುಂದುವರಿಸಲಾಗಿದೆ, ವಿಸ್ತರಿಸಲಾಗಿದೆ. ಓಕೆ, ಸೊ ಅವರು 2025 ಜೂನ್ 30ರವರೆಗೆ ಈ ಒಂದು ಹುದ್ದೆಯಲ್ಲಿ ಮುಂದುವರಿಯಲಿದ್ದಾರೆ. ಹಾಗಾದರೆ ಈ ಇಂಟೆಲಿಜೆನ್ಸ್ ಬ್ಯೂರೋ ಅಂದ್ರೇನು? ಸೊ ಇದು ನೋಡಿ, ಡಿಸೆಂಬರ್ 23, 1887ರಂದು ಕೇಂದ್ರ ವಿಶೇಷ ಶಾಖೆಯಾಗಿ ಸ್ಥಾಪನೆಯಾಗಿದೆ. ಸೊ ಇದೊಂದು ಸಕ್ರಿಯವಾಗಿರತಕ್ಕಂಥ ಅತ್ಯಂತ ಹಳೆಯ ಗುಪ್ತಚರ ಸಂಸ್ಥೆಯಾಗಿದೆ. ಬ್ರಿಟಿಷ್ ಸರ್ಕಾರ ಒಂದು ಜಾರಿಯಿದ್ದ ಸಂದರ್ಭದಲ್ಲಿ ಇಂಟೆಲಿಜೆನ್ಸ್ ಬ್ಯೂರೋ ಭಾರತದಲ್ಲಿ ಅಸ್ತಿತ್ವಕ್ಕೆ ಬಂದಿತ್ತು. ನೆಕ್ಸ್ಟ್ 8ನೇ ಕ್ವಶನ್ ನೋಡೋಣ. ದಕ್ಷಿಣ ಭಾರತದ ಮೊಟ್ಟ ಮೊದಲ ಮತ್ತು ದೇಶದ ಅತಿದೊಡ್ಡ ಚಿರತೆ ಸಫಾರಿಯನ್ನು ಇತ್ತೀಚೆಗೆ ಕೆಳಗಿನ ಯಾವ ಉದ್ಯಾನವನದಲ್ಲಿ ಉದ್ಘಾಟಿಸಲಾಗಿದೆ? ನೋಡಿ, ಚಿರತೆ ಸಫಾರಿ ಮೋಸ್ಟ್ ಇಂಪಾರ್ಟೆಂಟು, ಯಾಕಂದರೆ ಇದು ನಮ್ಮ ಕರ್ನಾಟಕದ ಬೆಂಗಳೂರು ಎಂಬುದು ಗಮನಿಸಬೇಕು. ಓಕೆ, ಹೆಚ್ಚಿನ ಮಾಹಿತಿ ನೋಡಿ. ಇಂಡಿಯಾಸ್ ಲಾರ್ಜೆಸ್ಟ್ ಲಿಯೋಪಾರ್ಡ್ ಸಫಾರಿ ಓಪನ್ ಅಟ್ ಬನ್ನೇರುಘಟ್ಟ. ಸೊ ಬನ್ನೇರುಘಟ್ಟ, ಸಾರಿ ಫ್ರೆಂಡ್ಸ್, ನಾಗರಹೊಳೆಗೆ ಇಲ್ಲಿ ರಾಜೀವ್ ಗಾಂಧಿ ಅಂತ ಕರೀತಾರೆ, ಮಿಸ್ ಆಗಿ ಬನ್ನೇರುಘಟ್ಟ ಅಂತ ಹೇಳಿದ್ದೀನಿ. ಸೊ ಹೆಚ್ಚಿನ ಮಾಹಿತಿ ಇದರ ಬಗ್ಗೆ ನಾವು ಡೀಟೇಲ್ಸನ್ನು ತಿಳ್ಕೊಳ್ಳೋಣ. ನೋಡಿ, ದಕ್ಷಿಣ ಭಾರತದ ಮೊದಲ ಮತ್ತು ದೇಶದ ಅತಿದೊಡ್ಡ ಚಿರತೆ ಸಫಾರಿಯನ್ನು ಇತ್ತೀಚೆಗೆ ಬನ್ನೇರುಘಟ್ಟ ಜೈವಿಕ ಉದ್ಯಾನವನದಲ್ಲಿ ಉದ್ಘಾಟಿಸಲಾಯಿತು. ಬನ್ನೇರುಘಟ್ಟ ಜೈವಿಕ ಉದ್ಯಾನವನದ ಬಗ್ಗೆ ನಾವು ನೋಡೋದಾದರೆ, ಅಂದರೆ BBP ಅಂತ ಕರಿತೀವಿ, ಇದು ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನದ ಅವಿಭಾಜ್ಯ ಅಂಗವಾಗಿದೆ ಮತ್ತು 2002ರಲ್ಲಿ ಸ್ವಾತಂತ್ರ್ಯ ಸ್ಥಾಪನೆಯಾಗಿ ಹೊರಹೊಮ್ಮಿದೆ ಅದು. ಓಕೆ, ಸೊ ಇದು ಕರ್ನಾಟಕದ ಬೆಂಗಳೂರು ನಗರದ ದಕ್ಷಿಣಕ್ಕೆ ಸುಮಾರು 22 ಕಿಲೋಮೀಟರ್ ದೂರದಲ್ಲಿದೆ. ಇದು ಸಫಾರಿ, ಬಟರ್ಫ್ಲೈ ಪಾರ್ಕ್, ಪಾರುಗಾಣಿಕಾ ಕೇಂದ್ರ, ಅಂದರೆ ಬಂಧಿತ ಪ್ರಾಣಿಗಳ ಸಂರಕ್ಷಣೆ ಮಾಡಲಾಗುತ್ತದೆ. ಸೊ ವಿಭಿನ್ನ ಘಟಕಗಳನ್ನು ಹೊಂದಿದೆ ಇದು. ಇನ್ನು ಬೇಲಿಯಿಂದ ಸುತ್ತುವರೆದ ಅರಣ್ಯದಿಂದ ಕೂಡಿದ ಆನೆಧಾಮವನ್ನು ಕೂಡ ಹೊಂದಿರುವ ಭಾರತದ ಮೊಟ್ಟ ಮೊದಲ ಜೈವಿಕ ಉದ್ಯಾನವನ ಇದಾಗಿದೆ. ನೋಡಿ, ಗಮನಿಸಬಹುದು, ಆನೆಧಾಮವನ್ನು ಹೊಂದಿರುವ ಭಾರತದ ಮೊದಲ ಜೈವಿಕ ಉದ್ಯಾನವನ ಇದು. ಇನ್ನು ನಾವು ಈ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನದ ಬಗ್ಗೆ ನೋಡೋದಾದರೆ, ಕರ್ನಾಟಕದ ಬೆಂಗಳೂರಿನ ಹತ್ತಿರ ಆನೇಕಲ್ ಶ್ರೇಣಿಯ ಬೆಟ್ಟಗಳಲ್ಲಿ ಕಂಡುಬರುತ್ತದೆ ಇದು. ಇದನ್ನು 1974ರಲ್ಲಿ ರಾಷ್ಟ್ರೀಯ ಉದ್ಯಾನವನವೆಂದು ಘೋಷಣೆ ಮಾಡಲಾಗಿದೆ. 2006ರಲ್ಲಿ ಭಾರತದ ಮೊದಲ ಚಿಟ್ಟೆ ಆವರಣವನ್ನು ಈ ಉದ್ಯಾನವನದಲ್ಲಿ ಉದ್ಘಾಟಿಸಲಾಗಿದೆ. ನೋಡಿ, ಇಲ್ಲಿ ಚಿಟ್ಟೆ ಉದ್ಯಾನವನ ಇದೆ ಬನ್ನೇರುಘಟ್ಟದಲ್ಲಿ. ಓಕೆ, ಸೊ ಇಲ್ಲಿ ಹರಿತಕ್ಕಂಥ ನದಿ ಯಾವುದು? ಹಾಗಾದರೆ ಸುವರ್ಣಮುಖಿ. ನೋಡಿ, ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಇದು ಸುವರ್ಣಮುಖಿ ನದಿಯ ಒಂದು ದಂಡೆಯ ಮೇಲೆ ಇರತಕ್ಕಂಥದ್ದು ಈ ಉದ್ಯಾನವನ. ಸೊ ಇಲ್ಲಿ ಇರತಕ್ಕಂಥ ಪ್ರಾಣಿಗಳು ಅಳಿವಿನಂಚಿಲಿರುವ ಏಷ್ಯನ್ ಆನೆ ಕಂಡುಬರುತ್ತದೆ. ಭಾರತೀಯ ಗೌರು ಮತ್ತು ಹುಲಿ ಇಲ್ಲಿ ಕಂಡುಬರುತ್ತಾ ಇರತಕ್ಕಂಥ ಒಂದು ಪ್ರಮುಖ ಪ್ರಾಣಿ ಪ್ರಭೇದವಾಗಿದೆ. ನೆಕ್ಸ್ಟ್ ನಾವು 9ನೇ ಕ್ವಶನ್ ನೋಡೋಣ. ಇತ್ತೀಚೆಗೆ ಯಾವ ಸಚಿವಾಲಯವು ಸ್ವಚ್ಛ ಭಾರತ್ ಮಿಷನ್ ಅರ್ಬನ್ 2.0 ಅಡಿಯಲ್ಲಿ ಸಫಾಯಿ ಅಪ್ನವೋ ಬಿಮಾರಿ ಭಾಗೋ ಉಪಕ್ರಮವನ್ನು ಪ್ರಾರಂಭಿಸಿದೆ? ಸರಿಯಾದಂಥ ಉತ್ತರ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯ. ಗಮನಿಸಿ, ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯವು ಜುಲೈ 1ರಿಂದ ಆಗಸ್ಟ್ 31ರವರೆಗೆ ಸ್ವಚ್ಛ ಭಾರತ್ ಮಿಷನ್ ಅರ್ಬನ್ 2.0 ಅಡಿಯಲ್ಲಿ ಸಫಾಯಿ ಅಪ್ನವೋ ಬಿಮಾರಿ ಭಾಗೋ ಉಪಕ್ರಮವನ್ನು ಪ್ರಾರಂಭಿಸಿದೆ. ಇದು ಮಾನ್ಸೂನ್ ಸವಾಲುಗಳಿಗೆ ನಗರ ಸ್ಥಳೀಯ ಸಂಸ್ಥೆಗಳನ್ನು ಸಿದ್ಧಪಡಿಸುವ ಗುರಿಯನ್ನು ಹೊಂದಿದೆ. ಹಾಗಾದರೆ ಸ್ವಚ್ಛತೆ ಮತ್ತು ಆರೋಗ್ಯದ ಮೇಲೆ ಕೇಂದ್ರೀಕರಿಸುತ್ತದೆ. ಗಮನಿಸಬೇಕು ಸ್ನೇಹಿತರೆ, ಸ್ವಚ್ಛತೆ ಮತ್ತು ಆರೋಗ್ಯದ ಮೇಲೆ ಕೇಂದ್ರೀಕರಿಸುತ್ತದೆ. ಆರೋಗ್ಯ ಸಚಿವಾಲಯದ ಸ್ಟಾಪ್ ಡಯೇರಿಯಾ ಕ್ಯಾಂಪೇನ್ನೊಂದಿಗೆ ಹೊಂದಾಣಿಕೆ ಮಾಡಿಕೊಳ್ಳುವುದು ಮತ್ತು ಆರೋಗ್ಯವನ್ನು ಸುಧಾರಿಸುವುದು ಇದರ ಮುಖ್ಯ ಗುರಿಯಾಗಿದೆ. ನೆಕ್ಸ್ಟ್ 10ನೇ ಕ್ವಶನ್ ನೋಡಿ. ಇತ್ತೀಚೆಗೆ ಭಾರತ್ ಸೆಂಟರ್ ಆಫ್ ಒಲಿಂಪಿಕ್ ರಿಸರ್ಚ್ ಆ್ಯಂಡ್ ಎಜುಕೇಷನ್ ಎಲ್ಲಿ ಉದ್ಘಾಟಿಸಲಾಗಿದೆ? ಗಾಂಧಿನಗರ. ಆಪ್ಷನ್ ನಂಬರ್ 2 ಸರಿಯಾಗಿದೆ. ನೋಡಿ, ಭಾರತ್ ಸೆಂಟರ್ ಆಫ್ ಒಲಿಂಪಿಕ್ ರಿಸರ್ಚ್ ಆ್ಯಂಡ್ ಎಜುಕೇಷನ್, BCOR ಅಂತ ಕರಿತೀವಿ. ಇದನ್ನು ಜೂನ್ 23ರಂದು ಗುಜರಾತ್ನ ಗಾಂಧಿನಗರದ ರಾಷ್ಟ್ರೀಯ ರಕ್ಷಾ ಉದ್ಯಾನವನದಲ್ಲಿ ಇದನ್ನು ಇನಾಗರೇಷನ್ ಮಾಡಲಾಗಿದೆ. ನೆಕ್ಸ್ಟ್ 11ನೇ ಕ್ವಶನ್ ನೋಡಿ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಆಫ್ರಿಕನ್ ಹಂದಿ ಜ್ವರಕ್ಕೆ ಕಾರಣವಾಗಿರುವ ಏಜೆಂಟ್ ಯಾವುದು? ಸೊ ನೋಡಿ, ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ 3 ವೈರಸ್, ಆಫ್ರಿಕನ್ ಹಂದಿ. ಗಮನಿಸಿ, ಫೆಬ್ರವರಿಯಿಂದ
ಮಿಜೋರಾಂನಲ್ಲಿ ಆಫ್ರಿಕನ್ ಹಂದಿ ಜ್ವರ ಏಕಾಏಕಿ 3350ಕ್ಕೂ ಹೆಚ್ಚು ಹಂದಿಗಳನ್ನು ಒಂದು ಬಲಿ ತೆಗೆದುಕೊಂಡಿದೆ. ನೋಡಿ, ಆಫ್ರಿಕನ್ ಹಂದಿ ಜ್ವರ, ಸೊ ಸಫಾಯಿ ಅಂತ ಕರಿತೀವಿ. ಸೊ ASF ಹಂದಿಗಳಲ್ಲಿ 100% ಅಂದರೆ 100% ಮರಣ ಪ್ರಮಾಣದೊಂದಿಗೆ ಹೆಚ್ಚಿನ ಸಾಂಕ್ರಾಮಿಕ ವೈರಲ್ ಕಾಯಿಲೆಯಾಗಿದೆ. ಇದು ರೋಗ ಲಕ್ಷಣಗಳು ಜ್ವರ, ದೌರ್ಬಲ್ಯ ಮತ್ತು ಅತಿಸಾರವನ್ನು ಒಳಗೊಂಡಿರುತ್ತದೆ. ಓಕೆ, ಸೊ ನೆಕ್ಸ್ಟ್ ನಾವು 12ನೇ ಕ್ವಶನ್ ನೋಡೋಣ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಸೈಫನ್ ದ್ವೀಪವು ಯಾವ ನಗರದಲ್ಲಿದೆ? ನೋಡಿ, ಸೈಫನ್ ಐಸ್ಲ್ಯಾಂಡ್ ಎಲ್ಲಿ ಕಂಡುಬರುತ್ತದೆ ಹಾಗಾದರೆ? ಇದಕ್ಕೆ ಸರಿಯಾಗಿರತಕ್ಕಂಥ ಉತ್ತರ ಆಪ್ಷನ್ ನಂಬರ್ ಡಿ, ಪೆಸಿಫಿಕ್ ಮಹಾಸಾಗರ. ಓಕೆ, ಪೆಸಿಫಿಕ್ ಸಾಗರದಲ್ಲಿ ಸೈಫನ್ ದ್ವೀಪವು ಕಂಡುಬರುತ್ತದೆ. ಸೊ ಇತ್ತೀಚೆಗೆ ಇದು ನ್ಯೂಸಲ್ಲಿತ್ತು. ಇದು ಇವತ್ತಿನ ಪ್ರಮುಖ ಪ್ರಚಲಿತ ಘಟನೆ. ಇದೇ ತರಹದ ಮಾಹಿತಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್.